ಪಟೇಲ್ ನಗರದಲ್ಲಿ ರಾತ್ರಿ ಮೊಸಳೆ ಮರಿ ಪ್ರತ್ಯಕ್ಷ, ಕೆಲಕಾಲ ಆತಂಕ, ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಯಿತು ಮೊಸಳೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಪಟೇಲ್ ನಗರದಲ್ಲಿ ಬುಧವಾರ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ 4 ಅಡಿ ಉದ್ದದ ಮೊಸಳೆಯ ಮರಿ ರಸ್ತೆ ಮೇಲೆ ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಕೆಲಕಾಲ ಆತಂಕದ ವಾತಾವರಣ ಉಂಟುಮಾಡಿತು. ರಸ್ತೆ ಮೇಲೆ ಮೊಸಳೆ ಮರಿ ಕಂಡ ತಕ್ಷಣ ಸ್ಥಳೀಯರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಊರಿನ ಉರಗ ತಜ್ಞ ರಜಾಕ್ ಶಾ ಅವರಿಗೆ ಮಾಹಿತಿ ನೀಡಿದರು. ಮಾಹಿತಿ ಪಡೆದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ರಜಾಕ್ ಶಾ ಅವರು ಕಾರ್ಯಾಚರಣೆ ನಡೆಸಿ ಮೊಸಳೆ ಮರಿಯನ್ನು ಸುರಕ್ಷಿತವಾಗಿ ಹಿಡಿದು ಬಳಿಕ ಸೂಕ್ತ ಅರಣ್ಯ ಪ್ರದೇಶದಲ್ಲಿ ಬಿಡುವ ಮೂಲಕ ಯಾವುದೇ ಅನಾಹುತ ಸಂಭವಿಸದಂತೆ ಕ್ರಮ ಕೈಗೊಂಡರು. ಸ್ಥಳೀಯರ ಮಾಹಿತಿಯಂತೆ ಪಕ್ಕದಲ್ಲಿರುವ ಕಾಳಿ ನದಿಯಿಂದ ಗಟಾರದ ಮೂಲಕ ಈ ಮೊಸಳೆ ಮರಿ ರಸ್ತೆ ಮೇಲೆ ಬಂದಿರಬಹುದು ಎಂದು ಶಂಕಿಸಲಾಗಿದೆ. ಅರಣ್ಯ ಇಲಾಖೆ ಸಾರ್ವಜನಿಕರಿಗೆ ಇಂತಹ ಸಂದರ್ಭಗಳಲ್ಲಿ ಆತಂಕಕ್ಕೆ ಒಳಗಾಗದೆ ಮೊಸಳೆಯನ್ನು ಹಿಡಿಯಲು ಅಥವಾ ಹತ್ತಿರ ಹೋಗಲು ಪ್ರಯತ್ನಿಸದೆ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದೆ. उसके बाजू में एक छोटा सा पानी रुकता है, वो पानी में मगर है और बहुत बड़ा अजगर है। तो पानी डिपार्टमेंट से ये करते हैं कि वो अजगर को पकड़ के लेके जाओ। क्यों बोलते हो, देखो सब नन्हे बच्चे ट्यूशन को जाते हैं। मगरमच्छ है, अजगर नहीं मगरमच्छ। मगरमच्छ अजगर भी है, वो भी घूमते रहता है रोड पे। है क्या? वो तो कम से कम 6-7 साल से देख रहे हैं उसको। अभी डिपार्टमेंट वालों को फोन किया है, वो आ रहे हैं। तब तक इसको सिर्फ सुरक्षित पकड़ा गया है ताकि इसे भी हानि नहीं पहुंचे और लोगों को भी हानि नहीं हो। ये भी एक ನಿಮಗೆ ಇಲ್ಲಿ ಒಂದು ಅಜಗರ್ ಹೋಗಿದೆ. ಈ ಕಡೆ ಬರ್ತದೆ, ಈ ಕಡೆ ಬಂದ್ ಗಸಿ ಮನೆ ಕಡೆ ಹೋಗ್ತದೆ. ಅದಕ್ಕೊಂದು ಪ್ರಯತ್ನ ಮಾಡಿ ಅವಾಗ ನೀವು ಕಾಲ್ ಮಾಡ್ರಿ ಸರ್. ನಿಮ್ಗೆ ಕಾಲ್ ಮಾಡಬೇಕು ಇಮಿಡಿಯೇಟ್ಲಿ ನೀವು ಬರೋಂಗಿಲ್ಲ, ನೀವು ಬರ್ತೀವ ಅಂತ ಅದು ನಿಂದ್ರಂಗಿಲ್ಲ, ಅದು ಹೋಗ್ಬಿಡ್ತೈತಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.